ಸ್ತುತಿ ನೋಡಿ ಮಾಡ್ತಾ ಇದ್ದಾರೆ. ಆ ಥರ ಮನಸ್ಸು ಬರಬೇಕಂದ್ರೆ ಇಲ್ಲಿ ಚೆನ್ನಾಗಿರ್ಬೇಕು, ಇಲ್ಲಿ ಮಾತ್ರ ಮಾತಾಡಿ ಮಾಡಿದ್ರೆ ಸರಿ ಹೋಗಲ್ಲ. अल्लाह से मैं दुआ करता हूँ पूरे हिंदुस्तान के अंदर मुसलमान हिंदू मुसलमान सिख ईसाई सब मोहब्बत से जिए रहेंगे. मैं अल्लाह से दुआ करूँगा. ಭೇದ ಭಾವವೇ ಇಲ್ಲ. ಆ ಭೇದ ಭಾವ ಇಲ್ಲದ್ರಿಂದ ನಾವು ಇಷ್ಟು ಜನ ನಾವು ಇಲ್ಲಿ ಸೇರಿದ್ದೀವಿ. ನಮಗೆ ಅಣ್ಣ ತಮ್ಮದ್ರ ತರನೇ ಅವರು, ನಮ್ಗೆ ಬೇರೆ ತರ ಇಲ್ಲ. Harris and Nalpad, they conduct for Christians a separate function at the time of Christmas, for Hindus at the time of Ugadi. ಮಾಡಬೇಕಂತ ಪರಿಸ್ಥಿತಿ ನೋಡಿ ಮಾಡ್ತಾ ಇದ್ದಾರೆ. ಆ ಥರ ಮನಸ್ಸು ಬರಬೇಕಂದ್ರೆ ಇಲ್ಲಿ ಚೆನ್ನಾಗಿರಬೇಕು, ಇಲ್ಲಿ ಮಾತ್ರ ಮಾತಾಡಿ ಮಾಡಿದ್ರೆ ಸರಿ ಹೋಗಲ್ಲ. ಮನುಷ್ಯತ್ವ ಅದನ್ನ ಬಗ್ಗೆ ಅದೇ ಹೇಳಿದಿನಲ್ಲ, ಮಾತಾಡಿದ್ರೆ ಅವ್ರು ಮಾಡುವಾಗ ಒಂದೊಂದು ದಾನ ಧರ್ಮನೂ ಹೇಳೋಕ್ಕಾಗಲ್ಲ. ಯಾರಿಗೆ ಏನು ಮಾಡಲ್ಲ, ಮಾತುಗಳೆಲ್ಲ ದೇವರ ಅನುಗ್ರಹ ಮಾಡಬೇಕು. ಅದನ್ನ ಆಯುರಾರೋಗ್ಯ ಎಲ್ಲ ಕೊಡ್ತು ಅವ್ರು ಚೆನ್ನಾಗಿರ್ಬೇಕಂತ. ಕರ್ನಾಟಕ ಜನ ನಮ್ಮ ತುಂಬ ಭಾಳ ವಿಶೇಷ ಅಲ್ವಾ ಅದು. ಏನೋ ಹೇಳೋಕ್ಕೆ ಏನಿದೆ ಹೇಳಿ, ಅಷ್ಟೊಂದು ವೈಭವ ದೇಶ ನಮ್ಮ ದೇಶ. ಎಲ್ಲರೂ ನಮ್ಮ ಈ ಥರ ಒಟ್ಟಿಗೆ ಇರಬೇಕು, ಚೆನ್ನಾಗಿರ್ಬೇಕು, ನಮ್ಮ ಒಳಗೆ ಸೌಜನ್ಯ ಇರಬೇಕಂತ ಪ್ರಾರ್ಥನೆ. ಥ್ಯಾಂಕ್ ಯು. ಇಲ್ಲಿ ನಮಗೆ ಇವತ್ತೆಲ್ಲ ನಾವು ಚಿಕ್ಕ ವಯಸ್ಸಿನಿಂದ ನಮ್ಮನ್ನು ನೋಡಿದ್ರೆ ಇದೇ ವಿಶ್ವಾಸ ಇದೆ. ಆದರೆ ಜನಗಳನ್ನ ಸೇರಿಸೋದು 4 ಜನ ಸೇರಿಸ್ಬೋದು, 5 ಜನ ಸೇರಿಸ್ಬೋದು. ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿಸ್ಬೇಕಂದ್ರೆ ಭಾಳ ಕಷ್ಟವಿದೆ. ನನಗೆ ಆ ಕೆಲಸ ಇದೆ, ಈ ಕೆಲಸ ಅಂತ ಹೊಟ್ಟೋಗ್ತಾರೆ. ಆದರೆ ಅವ್ರ ಮಾತಿಗೆ ಮಾತ್ರ ಆ ಬೆಲೆಯಿಂದ ಎಲ್ಲ ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ದೈವರು ಬಂದು ಇಲ್ಲಿ ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲರಿಗೂ ಆಗೋದಿಲ್ಲ. ಆದರೆ ನನಗೆ ಏನೇನೋ ಅವ್ರಿಗೆ ಕೆಲಸಗಳಿರುತ್ತೆ. ಆ ಕೆಲಸ ಬಿಟ್ಟು ಎಲ್ಲ ಬಂದಿದ್ದಾರೆ ಅಂದರೆ ಅವ್ರ ವಿಶ್ವಾಸ, ಮಾನವೀಯತೆ, ಆ ಮಾನವೀಯತೆ ಅವ್ರು ಇಟ್ಕೊಂಡಿರೋದ್ರಿಂದ ಎಲ್ಲರಿಗೂ ಆ ಮಾನವೀಯತೆ ಬರಬೇಕು ಅಂತ ಅವ್ರು ಮಾಡ್ತಾ ದಾರಿ ತೋರಿಸ್ತಾ ಇದ್ದಾರೆ. ದಾರಿದೀಪ ಅಂತ ಹೇಳ್ಬೋದು ಅವರು. ಈ ದಾರಿದೀಪ ಹೇಗೆ ಬಂತಂತ ಹೇಳಿದ್ರೆ ಯಾವುದೋ ಜನ್ಮದಲ್ಲಿ ಯಾವುದೋ ದೊಡ್ಡ ಗುರುಗಳವರು, ಆ ದೊಡ್ಡ ಗುರುಗಳು ಆಗಿದ್ರಿಂದ ಇವತ್ತು ನಮ್ಮ ಕರ್ನಾಟಕಕ್ಕೆ ದೊಡ್ಡ ಗುರುಗಳು ಆಗ್ತಾ ಇದ್ದಾರೆ, ಆಗಬೇಕು ಅಂತ ನಮ್ಮ ಪ್ರಾರ್ಥನೆ. ಕರ್ನಾಟಕಕ್ಕೆ ಅಂತ ಹೇಳಲ್ಲ, ಎಲ್ಲ ಕಡೆಯೂ ಅವರಿಗೆ ಒಂದು ಮರ್ಯಾದೆ, ಒಂದು ಆಸ್ಥಾ ಎಲ್ಲ ಇದೆ. ಈ ಥರ ಮಾಡ್ತಾ ಇದ್ದಾರಲ್ಲ ಇಂಥ ಜಾಗದಲ್ಲಿ ಅಂತಾರೆ. ಇನ್ನೊಂದು ಇಂಡಿಯಾ ಇದು ನಮ್ಮ ದೇಶ ಬಿಟ್ಟೆಲ್ಲ ಬೇರೆ ಕಡೆ ಕೂಡ ಅವರಿಗೆ ಈ ಥರ ನೋಡಿ ಎಲ್ಲರೂ ಸೇರಿಸಿದ್ದಾರೆ ಅಂತೇಳಿ ಬೇರೆ ದೇಶಗಳದವರು ಕೂಡ ನೋಡಿ ನಿಮ್ಮ ಟಿ ವಿಗಳಿಂದ, ನಿಮ್ಮ ಮಾಧ್ಯಮಗಳಿಂದ ಎಲ್ಲ ಕಡೆ ಹೋದರೂ ಕೂಡ ಅವ್ರುಗಳಿಗೂ ಒಂದು ಬರುತ್ತೆ, ಒಂದು ವಿಶ್ವಾಸ ಬರುತ್ತೆ. ನಾವು ಈ ಥರ ಮಾಡಬೇಕು, ನಾವು ಇರಬೇಕು ಅಂತ ಅವ್ರಿಗೂ ಒಂದಿದೆ. ಅದನ್ನೇ ದಾರಿ ತೋರಿಸ್ತಾ ಇದ್ದಾರೆ ಎಲ್ಲರಿಗೂ. ಆ ದಾರಿ ಎಲ್ಲರೂ ತಿಳ್ಕೊಂಡ್ರೆ ಅದು ಒಳ್ಳೆಯದಾಗುತ್ತೆ, కానీ ಕೆಟ್ಟದ್ದು ಆಗೋದಿಲ್ಲ. ಕೆಟ್ಟದ್ದು ಭಾವಿಸ್ಬೋದು ಬೇಡ, ಆದರೆ ದೇವರು ಮಾತ್ರ ಕೆಟ್ಟದ್ದು ಭಾವಿಸೋದಿಲ್ಲ ಅವ್ರಿಗೆ. ಯಾಕೆಂದರೆ ಇಷ್ಟು ದಾನ ಧರ್ಮಗಳಿಂದ ಮಾಡೋದು ಭಾಳ ಪುಣ್ಯ. ಅವರ ತಾತ ಮುತ್ತಾತಗಳು ಯಾವುದೋ ಜನ್ಮದಲ್ಲಿ ಮಾಡತಕ್ಕಂಥ ಆ ಫಲವು ಇವರ ಆತ್ಮಕ್ಕೆ ಬಂದು ಆ ಆತ್ಮ ಹಂಗೆ ಆಡಿಸ್ತಾ ಇದೆ. ನಾನು ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಹೋಗಬೇಕು, ಹಿಂಗೆ ಮಾಡಬೇಕು ಅಂತ ಇದೆ ತಾನೆ. ಅವ್ರಿಗೆ ಭೇದ ಭಾವವೇ ಇಲ್ಲ. ಆ ಭೇದ ಭಾವ ಇಲ್ಲದ್ರಿಂದ ನಾವು ಇಷ್ಟು ಜನ ನಾವು ಇಲ್ಲಿ ಸೇರಿದ್ದೀವಿ. ನಮಗೆ ಅಣ್ಣ ತಮ್ಮದ್ರ ಥರನೇ ಅವರು, ನಮ್ಗೆ ಬೇರೆ ಥರ ಇಲ್ಲ. ನನಗೆ ಫೋನ್ ಮಾಡೋವಾಗ ನನಗೆ ಒಂಥರ ನಡ್ಕ ಬಂದುಬಿಡ್ತು, ಏನಪ್ಪ ಇವ್ರು ಫೋನ್ ಮಾತಾಡ್ತಾ ಇದ್ರೆ ನನ್ನ ಬಾ ಅಂತ ಹೇಳಿದೆ. ಆ ಥರ ಅದೊಂದು ವಿಶ್ವಾಸ. ಆ ವಿಶ್ವಾಸದಿಂದ ನಾವು ಇವತ್ತಿಲ್ಲಿಗೆ ಜಾಗಕ್ಕೆ ಬಂದಿದ್ವಿ. ಇನ್ನೂ ಆರೋಗ್ಯ ಕೊಟ್ಟು ಅವ್ರ ಕುಟುಂಬ ಸಮೇತವಾಗಿ ಎಲ್ಲರಿಗೂ ಆಗಲಿ. ನಮ್ಮ ಇನ್ನೂ ನಮ್ಮ ದೇಶವನ್ನು ಉದ್ಧಾರ ಮಾಡಬೇಕು ಅಂತ ನಾವು ಎಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. Today, Mr. Harris, our MLA and our youth leader Nalpad, usually every year they conduct iftar at the time of Ramzan. I wish not only iftar at the time of Ramzan, Harris and Nalpad, they conduct for Christians a separate function at the time of Christmas, for Hindus at the time of Ugadi,
they both will call all the leaders and they will conduct functions like this only. I congratulate once again Mr. Harris and Lalpad for all these things what they are doing for the interest of public. हर साल हारिस भाई रमज़ान के वक्त पर इफ्तियार की दावत देते हैं। इफ्तियार की दावत पूरी हिंदुस्तान के अंदर इसलिए रखा जाता है क्योंकि हिंदू मुसलमान सिख ईसाई सब हम लोग एक है करके एक मोहब्बत बढ़ाने के लिए ये इफ्तियार कोटा रखा जाता है। अल्लाह से मैं दुआ करता हूँ पूरे हिंदुस्तान के अंदर मुसलमान हिंदू मुसलमान सिख ईसाई सब मोहब्बत से जिए करके मैं अल्लाह से दुआ करता हूँ। हर साल जो है सिद्धरामैया चीफ मिनिस्टर डीसीएम की तरफ से भी नहीं, इस बार भी हम लोग रखने वाले थे। 23 तारीख को तय किए थे रखना करके। वो सिद्धरामैया का पाँव का फ्रैक्चर होने की वजह से उस वजह से नहीं रखा गया है, नहीं तो हर साल रखा जाता था। तो इसके बाद ईद मिलन प्रोग्राम का रखेंगे करके सोचा। बुलंद आवाज़ से जो आज जो हारिस साहब ये इफ्तारी की दावत रखे शांति नगर में, ये जो आज देखे आप हर कौम के लोग शामिल थे, मुस्लिम सिख हिंदू ईसाई सब, यही जो भारत और हिंदुस्तान है ये रिप्रेजेंट करता है। और अब आज के माहौल में ये और ज़्यादा ऐसे प्रोग्राम्स होने चाहिए, ऐसे इफ्तार पार्टीज होने जो सिर्फ मुसलमानों के लिए ही नहीं, सारे कौमें साथ आके एक भाईचारा के साथ कोई भी त्यौहार या ईद या फेस्टिवल सेलिब्रेट कर सके। क्योंकि आप लोग देख रहे हैं इंडिया में क्या हो रहा है, जो माहौल करने की कोशिश की जा रही है। और मैं हारिस साहब को बधाई देता हूं कि इतनी अच्छी इफ्तारी की दावत रखे हैं और सारे कम्युनिटी के लोगों को बुला के इधर इफ्तार किया है।